ಗ್ರೇಟರ್ ಬೆಂಗಳೂರು ವಿಧೇಯಕಕ್ಕೆ ಜೆಡಿಎಸ್ ಇದೀಗ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಗ್ರೇಟರ್ ಬೆಂಗಳೂರು ವಿಧೇಯಕಕ್ಕೆ ಜೆಡಿಎಸ್ನಿಂದ ಇದೀಗ ವಿರೋಧ ವ್ಯಕ್ತವಾಗ್ತಾ ಇದೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಸರ್ಕಾರದ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಇದೀಗ ಕಿಡಿಕಾರಿದ್ದಾರೆ. ಮೊಹಮ್ಮದ್ ಗಜ್ನಿ, ಮೊಹಮ್ಮದ್ ಗೋರಿ ಭಾರತವನ್ನ ಲೂಟಿಗೈದ್ರು. ಅದರ ಬೆನ್ನಲ್ಲೇ ಇದೀಗ ಬೆಂಗಳೂರಿಗೆ ಈಗೊಬ್ಬ ಗಜ್ನಿ ಗೋರಿ ಒಕ್ಕರಿಸಿದ್ದಾನೆ ಎಂದು ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈಗ ಲೂಟಿಗೆ 7 ದಾರಿಯನ್ನ ಹುಡುಕುತ್ತಿದ್ದಾನೆ ಎಂದು ಎಚ್.ಡಿಕೆ ವಾಗ್ದಾಳಿ ನಡೆಸಿದ್ದಾರೆ. 7 ಪಾಲಿಕೆ ಹಾಳು ಪಾಲಿಕೆ, ಲೂಟಿ ವಿಕೇಂದ್ರೀಕರಣ ಎಂದು ವಾಗ್ದಾಳಿಯನ್ನ ಇದೀಗ ಎಚ್.ಡಿ. ಕುಮಾರಸ್ವಾಮಿ ಅವರು ನಡೆಸ್ತಾ ಇದ್ದಾರೆ. ನೀವು ಕೂಡ ಇದೀಗ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಇದು ಎಚ್.ಡಿ. ಕುಮಾರಸ್ವಾಮಿ ಅವರು ಪೋಸ್ಟ್ ಮಾಡಿರುವಂತಹ ಟ್ವಿಟರ್ ನಲ್ಲಿ ಈ ರೀತಿಯಾಗಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ಮೊಹಮ್ಮದ್ ಗಜ್ನಿ ಆಯ್ತು, ಮೊಹಮ್ಮದ್ ಗೋರಿ ಭಾರತವನ್ನ ಲೂಟಿಗೈದ್ರು. ಅದರ ಬೆನ್ನಲ್ಲೇ ಇದೀಗ ಈಗೊಬ್ಬ ಗಜ್ನಿ ಹಾಗೂ ಗೋರಿ ತರ ಒಕ್ಕರಿಸಿದ್ದಾನೆ, 7 ದಾರಿಯನ್ನ ಹುಡುಕ್ತಿದ್ದಾನೆ ಎಂದು ಎಚ್.ಡಿ. ಕುಮಾರಸ್ವಾಮಿ ಅವರು ಇದೀಗ ವಾಗ್ದಾಳಿಯನ್ನ ನಡೆಸಿದ್ದಾರೆ.